ಮೈಸೂರಿಗಾಗಿ ಹೊಸ ಪ್ಲಾನ್ ಅನ್ನ ಕಾಂಗ್ರೆಸ್ ಮಾಡ್ಕೊಂಡಿರೋದು ಕೂಡ ಈಗ ಕಂಡು ಬರ್ತಾ ಇರುವಂತದ್ದು. ಮೈಸೂರಲ್ಲಿ ಪ್ರತಾಪ್ ಸಿಂಹ ಹಾಲಿ ಸಂಸದರಿದ್ದಾರಲ್ಲ, ಪ್ರತಾಪ್ ಸಿಂಹ ವಿರುದ್ಧ ಡಾಲಿ ಧನಂಜಯ್ ಸ್ಪರ್ಧೆಯನ್ನ ಮಾಡಿಸಬೇಕು ಅಂತ ಕಾಂಗ್ರೆಸ್ ಚರ್ಚೆಯನ್ನ ಮಾಡ್ತಾ ಇದೆ, ಚಿಂತನೆಯನ್ನ ಮಾಡ್ತಾ ಇದೆ ಅಂತ ಮಾಹಿತಿಗಳು ಬರ್ತಾ ಇದಾವೆ. ಡಾಲಿ ಧನಂಜಯ್ ಸ್ಪರ್ಧೆ ಬಗ್ಗೆ ಸಿಎಂ ಡಿಸಿಎಂ ಕೂಡ ಚರ್ಚೆಯನ್ನ ಮಾಡಿದ್ದಾರಂತೆ. ಪ್ರತಾಪ್ ಸಿಂಹರನ್ನ ಸೋಲಿಸಿ ಬರ್ತೀವಿ ಅಂತ ಪ್ರದೀಪ್ ಈಶ್ವರ್ ಮತ್ತೊಂದು ಕಡೆ ಸವಾಲನ್ನ ಹಾಕಿದ್ದಾರೆ. ಪ್ರದೀಪ್ ಈಶ್ವರ್ ಏನ್ ಹೇಳಿದ್ದಾರೆ ಗಮನಿಸೋಣ. ಪ್ರತಾಪ್ ಸಿಂಹ ಸೋತೋಗ್ತಾನೆ ಬಿಡಿ, ನಮ್ಮ ಪಾರ್ಟಿಯಲ್ಲಿ ನಾನು ನಿಲಿಯಕ್ಕೆ ಹೋಗಿ ಸೋಲ್ಸಿ ಬರ್ತೀನಿ. ಪ್ರತಾಪ್ ಸಿಂಹ ಸೋತೋಗ್ತಾನೆ ಬಿಡಿ, ನಮ್ಮ ಪಾರ್ಟಿಯಲ್ಲಿ ನಾನು ನಿಲಿಯಕ್ಕೆ ಹೋಗಿ ಸೋಲ್ಸಿ ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಡಾಲಿ ಧನಂಜಯ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಅವ್ರು ನನ್ನ ಒಳ್ಳೆ ಸ್ನೇಹಿತರು ಸರ್. ಪ್ರತಾಪ್ ಸಿಂಹ ಸೋತ್ ಹೋಗ್ತಾನೆ ಒಂದು ಮಾತು, ಮತ್ತೊಂದು ಡಾಲಿ ಧನಂಜಯ್ ಅಲ್ಲಿ ಅವ್ರ ವಿರುದ್ಧ ನಿಲ್ತಾರ. ಇದ್ರ ಬಗ್ಗೆ ಧನಂಜಯ್ ಅವರಿಗೆ ಯಾಕಂತದೊಂದು ಆಯಾಮ ಬಿಚ್ಕೊಳ್ತಾ ಇದೆ ಅಂದರೆ, ಸಹಜವಾಗಿ ಅವರು ಕಾಂಗ್ರೆಸ್ ಪಕ್ಷದ ಸೈದ್ಧಾಂತಿಕ ವಿಚಾರಗಳೇನಿದೆ ಅದಕ್ಕೆ ಪೂರಕವಾಗಿ ಇರುವಂಥ ಒಂದು ಏನು ನಿಲುವು ವಿಮರ್ಶೆಗಳನ್ನು ಇಟ್ಕೊಂಡಿರುವಂಥ ವ್ಯಕ್ತಿ, ಮತ್ತು ಬಡವರ ಮಗ ಬಳಿಬೇಕು ಕಣೆಯ ಅಂತ ಏನು ಒಂದಷ್ಟು ಜನಮಾನಸದಲ್ಲಿ ಪಾಪ್ಯುಲರ್ ಆಗಿ ಮಾಸ ಕನೆಕ್ಟ್ ಆಗಿರುವಂಥ ವ್ಯಕ್ತಿ, ಮತ್ತು ಲಿಂಗಾಯತ ಸಮುದಾಯದಿಂದ ಬಂದಿರುವಂಥ ವ್ಯಕ್ತಿ. ಅಫ್ಕೋರ್ಸ್ ನಟರಾಗಿದ್ದಾಗ ಯಾವತ್ತೂ ಕೂಡ ಸಮುದಾಯವನ್ನು ಹೇಳ್ಕೊಂಡಿಲ್ಲ, ಆದರೆ ಅದರ ಹೊರತಾಗಿ ರಾಜಕೀಯ ಅಂತ ಬಂದಂಥ ಸಂದರ್ಭದಲ್ಲಿ ಆ ಒಂದು ಫ್ಯಾಕ್ಟ್ರು ಕೂಡ ಕೌಂಟ್ ಆಗುತ್ತೆ. ಒಬ್ಬರು ಲಿಂಗಾಯತ ಏನು ವೋಟ್ ಬ್ಯಾಂಕಿಗೆ ಕನ್ಸಿಡರ್ ಮಾಡುವಂಥದ್ದು, ಜೊತೆಗೆ OBC-ಯನ್ನು ಮತ್ತು ಒಕ್ಕಲಿಗರನ್ನು CM ಮತ್ತು DCM ಮಾಡ್ಕೊಳ್ಳುವಂಥದ್ದು, ಅಂದರೆ ಕೋಆರ್ಡಿನೇಟ್ ಮಾಡ್ಕೊಳ್ಳೋದು, ಈ ಮೂಲಕ ಮಹಿಳೆಯರ ಓಟನ್ನು ಕೂಡ ಕನ್ಸಿಡರ್ ಮಾಡಿಕೊಂಡು, ಯಾಕಂದರೆ ಚಿತ್ರರಂಗದ ಪಾಪ್ಯುಲಾರಿಟಿ ಇರೋದ್ರಿಂದ ಒಂದಷ್ಟು ಟಫ್ ಫೈಟನ್ನು ಕೊಡ್ಬೋದು ಅಂತ. ಯಾಕಂದ್ರೆ ಈಗಾಗಲೇ ಬೇರೆ ಬೇರೆ ಹೆಸರುಗಳು ಬಂದರೂ ಕೂಡ, ಲಕ್ಷ್ಮಣ್ ಗೌಡರು ಬೇರೆ ಬೇರೆ ಹೆಸರುಗಳು ಬಂದರೂ ಕೂಡ, ಯಾಕಂದರೆ ಯತೀಂದ್ರ ಸಿದ್ದರಾಮಯ್ಯ ರೂಲ್ಡ್ ಔಟ್ ಆಗಿಬಿಟ್ಟಿದ್ದಾರೆ ಅಂತ ಗೊತ್ತಾಗ್ತದೆ. ಯಾಕಂದರೆ ಅಕಸ್ಮಾತ್ ಬಂದರೆ ಸೋತ್ರೆ ಮುಗೀತು, ಗೆದ್ರೂ ಪ್ರಯೋಜನ ಇಲ್ಲ. ಯಾಕಂದರೆ ಗೆದ್ದರೆ ಮುಂದೆ ಆ ಕ್ಷೇತ್ರ ಏನು ವಿಧಾನಸಭಾ ಏನಿದೆ ವರುಣ, ಅದು ಖಾಲಿ ಆಗುತ್ತೆ. ಅಪ್ಪರ ನಂತರ ಸಂದರ್ಭದಲ್ಲಿ, ರಾಜಕೀಯ ಜೀವನದ ನಂತರ ಸಂದರ್ಭದಲ್ಲಿ ಆ ಕ್ಷೇತ್ರವನ್ನು ಉಳಿಸ್ಕೊಬೇಕು ಮಗನಿಗೋಸ್ಕರ ಅನ್ನೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಇದ್ದಾರೆ ಅನ್ನೋ ಒಂದು ಮಾತುಗಳೇನಿದೆ, ಲೆಕ್ಕಾಚಾರಗಳಿದೆ. ಆ ಕಾರಣಕ್ಕೆ ಕ್ಯಾಂಡಿಡೇಟನ್ನೇ ಹೊಸ ಕ್ಯಾಂಡಿಡೇಟ್ ಹಾಕಿದ. ಆದರೆ ನಟರಾಗಿ ಈಗ ಹೆಸರು ಒಂದು ರೀತಿಯಿಂದ ಹೆಸರು ಬಂದಿದ್ರು ಕೂಡ ದೊಡ್ಡ ಮಟ್ಟದ ಸ್ಟಾರ್ ಗಿರಿಯನ್ನು ಪಡೆದುಕೊಳ್ಳೋಕೆ ಇನ್ನೂ ಕೂಡ ಸಾಕಷ್ಟು ಅವರು ಪ್ರಯತ್ನವನ್ನು ಮಾಡುವಂಥದ್ದಿದೆ. ಇಂಥ ಒಂದು ಕರಿಯರ್ನ ಈ ಹಂತದಲ್ಲಿ ರಾಜಕೀಯವಾಗಿ ಗುರುತಿಸಿಕೊಳ್ಳುವಂಥ ಇಂಥ ಒಂದು ನಿರ್ಧಾರವನ್ನು ಅವರು ಕೂಡ ಮಾಡ್ತಾರ? ಅದು ಡಿಪೆಂಡ್ ಆನ್ ಏನು ಅವರ ವಿಶ್ ಯಾವ ರೀತಿ ಇರುತ್ತೆ ಅಂತ ನೋಡಬೇಕು. ಇವರು ಪರ್ಸೀವ್ ಮಾಡ್ತಿರೋದು ಅಂತ ಹೌದು ಯಾರೋ ಕಾಂಗ್ರೆಸ್ ಕಡೆಯಿಂದ, ಯಾಕಂದ್ರೆ ಅವರ ಅಭ್ಯರ್ಥಿಗಳ ಕೊರತೆ ಇರೋದ್ರಿಂದ ಎಲ್ಲಾ ಕಡೆ ಸರ್ವೆಗಳ ಆಧರಿಸಿ ಈಗ ಮಂತ್ರಿಗಳು ಕೂಡ ಏನು ರಿಯಾಕ್ಟ್ ಮಾಡ್ತಾ ಇಲ್ಲ, ನಾವು ನಿಲ್ಲಬೇಕು ಅನ್ನೋದಕ್ಕೆ ವಿಲ್ಲಿಂಗ್ನೆಸ್ ತೋರಿಸ್ತಿಲ್ಲ. ಈ ಕಾರಣಕ್ಕೆ ಹೊಸ ಹೊಸ ಅಭ್ಯರ್ಥಿಗಳನ್ನು ಹುಡುಕ್ತಾ ಇದ್ದಾರೆ. ಅಂತಹ ಪಟ್ಟಿಯಲ್ಲಿ ಡಾಲಿ ಧನಂಜಯ್ ಕೂಡ ಇದ್ದಾರೆ. ಆದರೆ ಅವರು ತಗೋತಾರ ಈ ಆಫರ್ನ ತಗೊಳ್ಳಲ್ವಾ ಅನ್ನೋದನ್ನ ನೋಡಬೇಕು, ಯಾಕಂದ್ರೆ ಇನ್ನೂ ಕೂಡ ಕರಿಯರು ಲಾಂಗ್ ಸ್ಪ್ಯಾನಲ್ಲಿ ಇರೋದ್ರಿಂದ. ಇದು ಕೇವಲ ಕಾಂಗ್ರೆಸ್ ಮಟ್ಟದಲ್ಲಿ ಇರತಕ್ಕಂಥ ಚರ್ಚೆನ ಪಟೇಲ್ರ, ಅಥವಾ ಧನಂಜಯ್ ಜೊತೆಯಲ್ಲಿ ಒಂದು ಸುತ್ತಿನ ಮಾತುಕತೆಗಳು ಕೂಡ ಆಗ್ತಾ ಇದಾವ ಅಂತ ನೋಡಿ. ಈಗಾಗಲೇ ಈ ಕ್ಷಣದವರು ಕೂಡ ಡಾಲಿ ಧನಂಜಯ್ ಸ್ಪರ್ಧೆ ಮಾಡ್ತಾರೆ ಅಂತ ನಾನು ಕೂಡ ಕಾಂಗ್ರೆಸ್ನ ಮುಖ್ಯಮಂತ್ರಿ ವಲಯದಲ್ಲಿ ಚರ್ಚೆ ಮಾಡಿದೆ. ಇನ್ನೂ ನಮಗೆ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಇದು ಗಾಳಿ ಸುದ್ದಿ ಇರ್ಬೋದು, ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಸದ್ಯ ಈಗ ಮೈಸೂರಿನಲ್ಲಿ ಮೈಸೂರು ಕೊಡಗು ಕ್ಷೇತ್ರಕ್ಕೆ ವಕ್ತರಾಗಿರ್ತಕ್ಕಂಥ ಲಕ್ಷ್ಮಣ್ ಮತ್ತು ಡಾಕ್ಟರ್ BJ ವಿಜಯಕುಮಾರ್ ಎರಡು ಹೆಸರನ್ನು ಮಾತ್ರ ಹೈಕಮಾಂಡ್ ಕಳಿಸಿರುವಂಥದ್ದು. ಈ ಇಬ್ಬರಲ್ಲೇ ಒಬ್ಬರನ್ನ ಫೈನಲ್ ಮಾಡಬೇಕಂತೇಳಿ ಈಗಾಗಲೇ ಇರತಕ್ಕಂಥದ್ದು. ಇದರ ನಡುವೆ ಡಾಲಿ ಧನಂಜಯ್ ಹೆಸರು ಕೇಳಿ ಬಂದಿರುವಂಥದ್ದು. ರಾಜಕೀಯದಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಯಾರು ಬೇಕಾದ್ರೂ ನಿಲ್ಬೋದು. ಆದರೆ ಡಾಲಿ ಧನಂಜಯ್ ಒಂದು ವೇಳೆ ಚುನಾವಣಾ ಕಣಕ್ಕೆ ಕಾಂಗ್ರೆಸ್ ನಿಂತರೆ ಪ್ರತಾಪ್ ಸಿಂಹ ಗೆಲುವು ಅಷ್ಟು ಸುಲಭ ಅಲ್ಲ. ಯಾಕಂತಲೇ ಡಾಲಿ ಧನಂಜಯ್ಗೆ ಇಡೀ ಚಿತ್ರರಂಗದಲ್ಲಿ ಆತ ತನ್ನದೇ ಆದ ಸ್ವಪ್ರತಿಭೆಯಿಂದ ಬೆಳೆದು ಬಂದಂಥ ವ್ಯಕ್ತಿ, ಮತ್ತು ಮಾನವೀಯ ಮೌಲ್ಯಗಳು, ಒಬ್ಬ ನಟರು ಸಾಮಾನ್ಯ ಮಾನವೀಯ ಮೌಲ್ಯ ವಿಚಾರಗಳನ್ನ ಪ್ರಸ್ತಾಪ ಮಾಡುವಾಗ, ನಾಡಿನ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿದ್ರೆ ಆತನಿಗೆ ಒಂದಷ್ಟು ಅಂತಃಕರಣದ ಬಗ್ಗೆ ಗೊತ್ತಿರೋ ವಿಚಾರ ಅಂತೇಳಿ. ಈಗ ಮಧು ಹೇಳಿದ್ರು, ನನಗೆ ಅವ್ರು ಯಾವ ಜಾತಿ ಅಂತ ಗೊತ್ತಿರಲಿಲ್ಲ, ಅವರು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥ ಒಂದು ಮಾತನ್ನು ಕೂಡ ಹೇಳಿದರು. ಎಸ್, ಆ ಸಮುದಾಯ ಕೂಡ ನಮ್ಮವನು, ಬಡವ್ರ ಮಕ್ಕಳು ಬೆಳೀಲಿ ಅನ್ನೋ ಒಂದು ಆ ಟ್ಯಾಗ್ ಲೈನ್ ಇದೆ. ಇವತ್ತು ಧನಂಜಯನ ಎಲ್ಲೋ ಎತ್ತರಕ್ಕೆ ತೆಗೆದುಕೊಂಡು ಹೋಗಿದೆ. ನಾನು ಹೇಳಿದೆ ನಿಮಗೆ, ಸ್ವಪ್ರತಿಮೆಯಿಂದ ಬಂದಂಥವ್ರು. ಡಾಲಿ ಧನಂಜಯ ಬಗ್ಗೆ ಒಳ್ಳೆ ಇಮೇಜ್ ಕೂಡ ಇರ್ತಕ್ಕಂಥ, ಬೇರೆ ನಟರುಗಳೆಲ್ಲ ಒಂದು ಡಾಲಿ ಧನಂಜಯ ಅಂತ ಹೇಳಿದ್ರೆ ಒಂದಷ್ಟು ಅಂತಃಕರಣ ಇರ್ತಕ್ಕಂಥವ್ರು, ಸಮಾಜದ ಬಗ್ಗೆ ಕಳಕಳಿ ಇರ್ತಕ್ಕಂಥದ್ದು, ಒಂದಷ್ಟು ಸೆಕ್ಯುಲರ್ ಇರ್ತಕ್ಕಂಥ ನಮ್ಮ ಮಾತು ಇರ್ತಕ್ಕಂಥದ್ದು. ಒಂದು ವೇಳೆ ಎಲ್ಲವೂ ಅಂದುಕೊಂಡಂತೆ ಆದರೆ ಇವತ್ತು ಗಾಳಿ ಚರ್ಚೆ ಆಗಿರ್ಬೋದು. ಯಾರಿಗೊತ್ತು, ನಾಳೆ DK ಶಿವಕುಮಾರ್ ಅಂತವ್ರು ಇಂಥವ್ರನ್ನ ಕ್ಯಾಚ್ ಮಾಡ್ತಾರೆ. DK ಶಿವಕುಮಾರ್ ಇಸ್ ಒನ್ ಆಫ್ ದಿ ವೆರಿ ಸ್ಟ್ರಾಟಜಿಕ್ ಪೊಲಿಟಿಷಿಯನ್. ಅವರು ಪಲ್ಸ್ ತಿಳ್ಕೊಂಡು ಡಾಲಿ ನಿಲ್ಲಯ್ಯ ನಾನು ಇದೀವಿ ಅಂದ್ರೆ ಆಯ್ತು. ಆದ್ರೆ ಡಾಲಿ ಧನಂಜಯ್ ನಿಂತ್ರೆ ಅಲ್ಲಿ ಇರ್ತಕ್ಕಂಥ ವೀರಶೈವ ಲಿಂಗಾಯತ ಮತಗಳು ಅಸ್ಮಿತೆ ಬರ್ತಾಗ, ನಮ್ಮವನು ಹುಡುಗ ಪಾಪ ಬೆಳಿಲಿ, ಬಡವ್ರ ಮಗ ಬೆಳಿಲಿ ಅಂತ. ಯಾಕಂದ್ರೆ ಅವರು ಹಾಸನ ಜಿಲ್ಲೆಯವರು, ಪ್ರತಾಪ್ ಸಿಂಹ ಕೂಡ ಮೈಸೂರಿನವರಲ್ಲ, ಲೋಕಲ್, ಈಸೇ ಹಾಸನ ಡಿಸ್ಟಿಕ್ನವರು, ಇವರು ಹಾಸನ ಜಿಲ್ಲೆಯವರು. ಹಾಗಾಗಿ ಅಂಥ ಸಂದರ್ಭ ಬಂದರೆ ಡಾಲಿ ಧನಂಜಯಗೆ ಅವಕಾಶಗಳು ಜಾಸ್ತಿ ಅಂತಲೇ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ OBC ಮತಗಳು, ಅಲ್ಪಸಂಖ್ಯಾತ ಮತಗಳು, ಇತರೆ ಮತಗಳು, ಮತ್ತು ಮುಖ್ಯಮಂತ್ರಿ ಕ್ಷೇತ್ರ ಆಗಿರ್ತಕ್ಕಂಥದ್ದು, ಮತ್ತು ಡಾಲಿ ಧನಂಜಯ್ ತನ್ನದೇ ಆದ ಒಂದು ಪ್ರೇಕ್ಷಕ ವಲಯ ಇರ್ತಕ್ಕಂಥದ್ದು, ವರ್ಚಸ್ಸು ಇರ್ತಕ್ಕಂಥದ್ದು. ಮತ್ತು ಪ್ರಚಾರಕ್ಕೆ ಹೋಗ್ತಾರೆ. ಆಮೇಲೆ ಸಾಮಾನ್ಯ ಡಾಲಿ ಧನಂಜಯ ನಿಂತಿದ್ದಾರೆ ಅಂತೇಳಿ ಬಹಳಷ್ಟು ನಾಯಕ ನಟರುಗಳು ಅವ್ರ ಪರವಾಗಿ ನಿಲ್ತಾರೆ. ಫಂಡಿಂಗ್ ಕೂಡ ಆಗುತ್ತೆ. ಅಲ್ಲಿರ್ತಕ್ಕಂಥ ಸ್ಥಳೀಯ ಮಠಗಳು ಕೂಡ ಅವರಿಗೆ ಸಹಕಾರವನ್ನು ಕೊಡ್ತಾರೆ. ಒಂದು ವೇಳೆ ಇಂಥ ಚರ್ಚೆ ಈಗಷ್ಟೇ ಚರ್ಚೆಗೆ ಮುನ್ನೆಲೆ ಬಂದಿದೆ. ಬಟ್ ನಾವು ಕಾಂಗ್ರೆಸ್ನ ಮೂಲಗಳಿಂದ ಚೆಕ್ ಮಾಡಿದ್ವಿ. DK ಶಿವಕುಮಾರಿಂದ ನಾನು ಬೆಳಗ್ಗೆನೇ 2 ಸರಿ ಕಾಲ್ ಮಾಡೋರು ಸಂಬಂಧ
ಸಂಬಂಧಪಟ್ಟವ್ರಿಗೆ ಕಾಲ್ ಮಾಡಿದ್ವಿ, ಇಲ್ಲ ನಮಗೆ ಈವರೆಗೂ ಚರ್ಚೆ ಇಲ್ಲ, ಇದು ಮೀಡಿಯಾದಿಂದ ಸುದ್ದಿ ಹಬ್ಬಿದೆ, ರಾಜಕಾರಣ ಏನು ಮಾಡೋಕ್ಕಾಗಲ್ಲ. ಈಗ ಸುದ್ದಿ ಹಬ್ಬಿರೋದೇ ಕೂಡ ಎಲ್ಲ ಒಂದು ಕಡೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅಂತರೋ ಅಥವಾ ಸಿದ್ದರಾಮಯ್ಯ ಅಂತರೋ ಎಸ್ ಯಾಕೆ ಇವ್ರನ್ನ ನಿಲ್ಲಿಸಬಾರ್ದಂತ ಮನಸ್ಸು ಬಂದು ಡಾಲಿ ಧನಂಜಯರನ್ನ ಕನ್ವಿನ್ಸ್ ಮಾಡಿ ಅವ್ರು ಒಪ್ಪಿ ನಿಂತರೂ ಕೂಡ ಆಶ್ಚರ್ಯ ಪಡಬೇಕಾಗಿದೆ. ರೀಸೆಂಟ್ ಹಿಸ್ಟ್ರಿ ಇದೆಯಲ್ಲ, ಈಗ ರಾಘವೇಂದ್ರ ನೋಡಿ ಯಾರು ಸರ್ಪ್ರೈಸ್ಲಿ ಯಾರು ಎಕ್ಸ್ಪೆಕ್ಟ್ ಮಾಡಿದ್ರು ಪ್ರದೀಪ್ ಈಶ್ವರ್ ಅವರು ಅಂತ ದೈತ್ಯ ಅವರನ್ನ ಸೋಲಿಸ್ತಾರೆ ಅಂತ. ಸೊ ಎನಿಥಿಂಗ್ ಕ್ಯಾನ್ ಬಿ ಪಾಸಿಬಲ್ ಪಾಲಿಟಿಕ್ಸ್ ಅದು ಆಗುತ್ತೆ. ಜೊತೆಗೆ ನಿನ್ನೆ nothing ಕೂಡ ಈಗ impossible. ನಾವು ಬಜೆಟ್ ಕಾಪಿಯನ್ನ ನೋಡಿದ್ರೆ ಅದರಲ್ಲಿ ಡಾಲಿ ಧನಂಜಯ್ ಬರ್ದಿರ್ತಕ್ಕಂಥ ಪದಗಳನ್ನು ಕೂಡ ಬಳಸ್ಕೊಂಡಿದ್ರು ಮತ್ತೆ ಅವ್ರನ್ನ ಲಿಡ್ಕರ್ ಅಂಬಾಸಿಡರ್ ಮಾಡ್ಕೊಂಡಿದ್ದಾರೆ ಸರ್ಕಾರದ. ಆಮೇಲೆ ನಿಮಗೆ ನೋಡಿ ಅವ್ರಿಗೆ ಡಾಲಿ ಧನಂಜಯ್ ವಿಶೇಷವಾಗಿ ಅವ್ರ ಸಿನಿಮಾ ಚೀಫ್ ಮಿನಿಸ್ಟರ್ ನೋಡ್ಕೊ ಬರ್ತಾರೆ, ಅವ್ರ ಆಕ್ಟಿಂಗ್ ಅನ್ನ ಪ್ರಶಂಸೆ ಮಾಡ್ತಾರೆ. ಜೊತೆಗೆ ನೀವು ಡಾಲಿ ಧನಂಜಯ್ ಅವರು ಹಲವಾರು ವೇದಿಕೆಗಳು ನೆಲ ಜಲ ಪ್ರಾದೇಶಿಕತೆ ಬಗ್ಗೆ ಹಲವಾರು ಇವರು ಪದೇ ಪದೇ ಧ್ವನಿಗಳನ್ನ ಎತ್ತುತ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಅಥವಾ ನಿಮಗೆ ಇದೇ ತೇಜಸ್ವಿ ಸೂರ್ಯರನ್ನು ಕೂಡ ಅವರು ಟೀಕೆ ಮಾಡಿದ್ದಾರೆ. ರಾಷ್ಟ್ರೀಯತೆ ಮತ್ತು ನೆಲ ಜಲ ವಿಚಾರ ಸಂಬಂಧಪಟ್ಟ ಕರ್ನಾಟಕದ ಅಸ್ಮಿತೆ ವಿಚಾರ ಬಂದಾಗ ನೇರವಾಗಿ ಅವರು ಟೀಕೆಯನ್ನು ಮಾಡಿದ್ದಾರೆ. ಜೊತೆಗೆ ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ಅವರು ನಿಂತಿರೋದು, ಆ ಟ್ವೀಟ್ ಅನ್ನ ಮಾಡಿರುವಂತದ್ದು ಕೂಡ ಸಾಕಷ್ಟು ಚರ್ಚೆ ಲಾಂಗ್ ರನ್ ನಲ್ಲಿ ಇತ್ತೇನೋ ಅದು ವಿಷನ್, ಬಟ್ ಬೇಗ ರೆಸ್ಪಾನ್ಸ್ ಆಗ್ತಿದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಸೊ ಒಟ್ಟಾರೆ ಆದ್ರೆ ನಾವು ನೋಡ್ತಾ ಇದ್ರೆ ಈಗ ಚಿತ್ರರಂಗ ಮತ್ತೆ ರಾಜಕೀಯ ಎರಡೂ ಕೂಡ ಹೊರತಾಗಿರುವಂತದ್ದಲ್ಲ, ಅದು ತುಂಬಾ ದೂರ ಇದಾವೆ ಅಂತ ಕೂಡ ಅಲ್ಲ. ಹೀಗಾಗಿ ಸಹಜವಾಗಿ ಇದು ಕೂಡ ಸಾಧ್ಯತೆಗಳು ಕಂಡು ಬರ್ತವೆ. ಆದ್ರೆ ಇಲ್ಲಿ ಕೊನೆಯದಾಗಿ ಒಂದು ಚಿಕ್ಕದಾಗಿ ಕಮೆಂಟ್ ಕೊಡೋದಾದ್ರೆ, ಪ್ರತಾಪ್ ಸಿಂಹ ಕೂಡ ಈಗ ಸತತ 2 ಬಾರಿ ಸಂಸದರಾಗಿರುವಂತವ್ರು. ಈ ಬಾರಿ ಅಂತವರು ಸಂಪೂರ್ಣವಾಗಿ ನಾವು ಏನೆಲ್ಲ ಕೆಲಸ ಮಾಡಿದೀನಿ ಅಂತ ರಿಪೋರ್ಟ್ ಕಾರ್ಡ್ ಅನ್ನ ಇಟ್ಕೊಂಡು ಅಲ್ಲಿ ನಿನ್ನೆ ಸತ್ತೂರು ಮಠಕ್ಕೆ ಹೋಗಿದ್ರು, ಸಿದ್ಧಗಂಗಾ ಮಠಕ್ಕೂ ಕೂಡ ಹೋಗಿದ್ರು. ಪ್ರತಿಯೊಬ್ಬರು ಸಮಾಜದ ಪ್ರತಿಯೊಬ್ಬರಿಗೂ ಕೂಡ ಅದನ್ನು ಮುಟ್ಟಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ. ಹಾಗಿದ್ರೆ ಅವರ ಒಂದು ಪಾತ್ರ ಏನಾಗಿರುತ್ತೆ ಅಥವಾ ಅವರ ಕೆಲಸದ ಬಗ್ಗೆ ಪಾಸಿಟಿವ್ ಫೀಡ್ಬ್ಯಾಕ್ ಇದೆ ಅನ್ನೋಂಥದ್ರಲ್ಲಿ ಎರಡನೇ ಮಾತಿಲ್ಲ. ಅಷ್ಟರ ಮಟ್ಟಿಗೆ ಅವ್ರು ಮಾರ್ಕೆಟಿಂಗ್ ಕೂಡ ಮಾಡ್ಕೋತಾ ಇದ್ದಾರೆ. ಮಾರ್ಕೆಟಿಂಗ್ ಅನ್ನೋದು ಸ್ಕಿಲ್ ಅದನ್ನು ಕೂಡ ಮಾಡ್ಕೋತಾ ಇದ್ದಾರೆ. ಅದನ್ನ ವಿಸಿಬಲ್ ಆಗಿ ಮಾಡಿದಾರೆ ಕೂಡ, ಮೆಟೀರಿಯಲೈಸ್ ಆಗಿ ಅನ್ನುವಂಥದ್ದು ಅವರ ವಿಶ್ವಾಸ. ಅದನ್ನ ನನ್ನ ಕೈ ಹಿಡಿಯುತ್ತೆ ಅಂತ. ಆದ್ರೆ ಆ ಕಾರಣಕ್ಕೇನೆ ಅಲ್ಲಿ ಅಭ್ಯರ್ಥಿಗಳನ್ನ ಯಾವ ರೀತಿ ಎಳೆದು ತೂಗಿ ಹಾಕಬೇಕು ಅನ್ನೋ ಲೆಕ್ಕಾಚಾರದ ಕಾಂಗ್ರೆಸ್ ಇರುವಂತದ್ದು. ಆದ್ರೆ ಇವರು ನಿಂತಂತ ಸಂದರ್ಭದಲ್ಲಿ ಚಿದಾನಂದ್ ಹೇಳಿದಂತೆ ಅಷ್ಟು ಈಸಿ ಅಂತೂ ಇರ್ಲಿಕ್ಕಿಲ್ಲ. ಟಫ್ ಫೈಟ್ ಅಂತೂ ಮಂಡ್ಯ ರೀತಿನೇ ಆಗುತ್ತೆ. ಯಾರು ಬಂದ್ ನಿಂತರು ಪ್ರತಾಪ್ ಸಿಂಹನೇ ಗೆಲ್ತಾರೆ ಅನ್ನಕ್ಕೆ ನಾವು ಮ್ಯಾಂಡೇಟ್ ಮಾಡೋದಲ್ಲ, ಅಲ್ಲಿನ ಜನ ಮತದಾರ ಯಾವಾಗ ಬೇಕಾದ್ರೆ. ಮತ್ತೆ ಕೊಡಗಲ್ಲಿ ಸ್ವಲ್ಪ ವಿರೋಧ ಇದೆ, ಅವ್ರದ್ದೇ ನಾಯಕರುಗಳಿಂದ ಸ್ಥಳೀಯ ನಾಯಕರುಗಳನ್ನ ಮ್ಯಾನೇಜ್ ಮಾಡಿಲ್ಲ ಅಂತ. ಮತ್ತೆ ಈ ಸಲ ಇಬ್ಬರು ಕಾಂಗ್ರೆಸ್ ಶಾಸಕರೇ ಇರೋದ್ರಿಂದ ಅಲ್ಲಿ ಲೀಡ್ ಕೂಡ ವ್ಯತ್ಯಾಸ ಆಗುವಂತ ಚಾನ್ಸಸ್ ಕೂಡ ಇದಾವೆ. ಖಂಡಿತವಾಗಿದ್ದು. ಸೊ ಇವತ್ತಿನ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಮಧು ಮತ್ತು ಚಿದಾನಂದ್ ಪಟೇಲ್ ಇಬ್ಬರು ಕೂಡ ಧನ್ಯವಾದಗಳು. ವೀಕ್ಷಕರೇ, ನಿಮಗೂ ಕೂಡ ಧನ್ಯವಾದ. ನಮ್ಮ ಜೊತೆಯಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿದ್ರಿ. ಪ್ರತಿದಿನ ಇದೇ ರೀತಿಯಾಗಿ ನಮ್ಮ ಜೊತೆಯಲ್ಲಿ ಭಾಗವಹಿಸ್ತಾ ಇರಿ. ನೋಡ್ತೀರಿ ನ್ಯೂಸ್ 18 ಕನ್ನಡ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.